ಶ್ರೀ ಶನಿ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಶನಿದೇವಾಯ ನಮಃ. ಉಜ್ಜಯಿನಿ ಎಂಬ ನಗರದಲ್ಲಿ ವಿಕ್ರಮರಾಜನು ರಾಜವಾಳುತ್ತಿದ್ದನು. ಅವನು ಅತ್ಯಂತ ವೀರನಾದ ಅರಸನಾಗಿದ್ದನು. ಒಂದು ದಿವಸ ಅವನು ತನ್ನ ಸಭಾಮಂಟಪದಲ್ಲಿ ಕುಳಿತುಕೊಂಡಿದ್ದನು. ಪಂಡಿತರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡಿದ್ದರು. ಆಗ ನವಗ್ರಹಗಳಲ್ಲಿ ಶ್ರೇಷ್ಠನಾರು ಎಂಬ ಬಗ್ಗೆ ಚರ್ಚೆಯು ಪ್ರಾರಂಭವಾಯಿತು. ಮೊದಲನೇ ಪಂಡಿತನು ರವಿಯ ಸ್ತುತಿ ಮಾಡಿದನು. ಇವನು ಅತ್ಯಂತ ತೇಜಸ್ವಿಯು. ಇವನ ಉಪಾಸನೆಯನ್ನು ಮಾಡಿದವನಿಗೆ ಗ್ರಹಗಳು ಅವನನ್ನು ಪೀಡಿಸುವುದಿಲ್ಲ. ಇವನು ವಿಘ್ನಗಳನ್ನು ನಾಶ ಮಾಡುವನು. ಇವನನ್ನು ಸ್ಮರಿಸಿದಾಕ್ಷಣ ಎಲ್ಲ ರೋಗಗಳು ಇಲ್ಲದಂತಾಗುವು, ಬಡತನವು ದೂರವಾಗುವುದು. ರವಿ ಎಲ್ಲ ದೇವತೆಗಳಲ್ಲಿ ಮುಖ್ಯನಾಗಿರುವನು. ಎಲ್ಲ ಗ್ರಹಗಳು ಇವನ ಆಜ್ಞೆಯಂತೆ ನಡೆಯುವವು. ಇವನು ಪ್ರತ್ಯಕ್ಷ ಸೂರ್ಯನಾರಾಯಣನು. ಎಲ್ಲರೂ ಇವನನ್ನು ನೋಡಿರುವರು. ಎರಡನೇ ಪಂಡಿತನು ಚಂದ್ರನನ್ನು ವರ್ಣಿಸತೊಡಗಿದನು. ಇವನು ವನಸ್ಪತಿಗಳನ್ನು ರಕ್ಷಿಸುವನು. ಇವನ ಆರಾಧ್ಯ ದೈವವೆಂದರೆ ಶಿವನು. ಇವನಿಗೆ 16 ಕಲೆಗಳಿರುವವು. ರಾತ್ರಿಗೆ ಇವನೇ ಶೋಭಾಯಮಾನನಾಗಿರುವನು. ಇವನು ಎಲ್ಲರಿಗೂ ಸುಖವನ್ನು ಕೊಡುವನು. ಮನಸ್ಸಿನಿಂದ ಅತಿ ನಿರ್ಮಲನು. ಮೂರನೇ ಪಂಡಿತನು ನುಡಿದನು. ಮಂಗಳನು ಮಹಾ ಸಾಮರ್ಥ್ಯಶಾಲಿಯು. ಇವನು ಮಹಾ ಕ್ರೂರನಾಗಿರುವನು. ಎಲ್ಲ ಗ್ರಹಗಳಲ್ಲಿಯೂ ಇವನು ಶ್ರೇಷ್ಠನು. ಇವನನ್ನು ಪೂಜಿಸುವವರನ್ನು ಮಾತ್ರ ಇವನು ಪ್ರೀತಿಸುವನು. ಯಾರಿವನನ್ನು ಪೂಜಿಸುವುದಿಲ್ಲವೋ ಅವರನ್ನು ಇವನು ಸರ್ವನಾಶ ಮಾಡುವನು. ನಾಲ್ಕನೇ ಪಂಡಿತನು ನುಡಿದನು. ಬುಧನು ಮಹಾಬಲಶಾಲಿಯು. ಇವನನ್ನು ಪೂಜಿಸಿದರೆ ಎಲ್ಲ ವಿಘ್ನಗಳು ನಾಶವಾಗುವವು. ಅವರಿಗೆ ಎಲ್ಲ ರೀತಿಯಿಂದಲೂ ತೃಪ್ತಿ ಕೊಡುವನು. ಇವನು ಕೃಪೆಯಾದರೆ ಸಾಕು, ಅವನು ಧನವಂತನಾಗುವನು. ಇವನ ಬುದ್ಧಿಯು ಅಸಾಧ್ಯವಾದದ್ದು. ಸಂಸಾರದ ಚಿಂತೆಯನ್ನು ಇವನು ನಾಶ ಮಾಡುವನು. ಐದನೇ ಪಂಡಿತನು ಗುರುವನ್ನು ಸ್ತುತಿಸಿದನು. ಎಲ್ಲರಲ್ಲೂ ಗುರುವು ಶ್ರೇಷ್ಠನು. ಭಾವಿಕರನ್ನು ಇವನು ಪ್ರೀತಿಸುವನು. ಇವನನ್ನು ನೆನೆಸಿದರೆ ದುಃಖ ಮತ್ತು ಬಡತನಗಳು ಓಡಿ ಹೋಗುವು. ಇವನ ಮಾತನ್ನು ಎಲ್ಲರೂ ಮನ್ನಿಸುವರು. ಇವನು ಮಹಾಜ್ಞಾನಿಯು. ಗುರುವನ್ನು ಬಹಳ ಭಕ್ತಿಯಿಂದ ಭಜಿಸಬೇಕು. ಶಿವನು ಕೂಡ ಇವನನ್ನು ಪೂಜಿಸುವನು. ಆರನೇ ಪಂಡಿತನು ಶುಕ್ರನನ್ನು ಸ್ತುತಿಸಿ ಮಾತನಾಡಿದನು. ಇವನು ಮಹಾ ಸಾಮರ್ಥ್ಯಶಾಲಿಯು. ಇವನು ನಮ್ಮ ವಿಘ್ನಗಳನ್ನು ನಾಶ ಮಾಡುವನು. ಯಾರು ಶುಕ್ರನ ಪೂಜೆಯನ್ನು ಮಾಡುವರೋ ಅವರ ಶೌರ್ಯಕ್ಕೆ ಮಿತಿಯಿಲ್ಲ. ಇವನು ದಿವ್ಯವಾದ ದೇಹವುಳ್ಳವನು. ಇವನಿಗೆ ಒಂದೇ ಕಣ್ಣು ಇರುವುದು. ತನ್ನ ಭಕ್ತರ ಎಲ್ಲ ಇಚ್ಛೆಗಳನ್ನು ಪೂರ್ತಿಗೊಳಿಸುವನು. ಪಂಡಿತರ ಮಾತುಗಳನ್ನು ಕೇಳಿ ವಿಕ್ರಮರಾಜನು ತಲೆಯಲ್ಲಾಡಿಸುತ್ತಾ, ನೀವು ಹೇಳಿದ್ದು ಸರಿಯಾಗಿದೆ ಎಂದನು. ಮತ್ತೆ ಯಾವ ಗ್ರಹಗಳು ಉಳಿದಿರುವವು ಅವುಗಳ ಬಗ್ಗೆ ಹೇಳಿರಿ ಎಂದನು. ರಾಹು ಮತ್ತು ಕೇತು ಇವರಿಬ್ಬರು ರಾಕ್ಷಸರು. ಇವರಿಬ್ಬರು ಚಂದ್ರ ಸೂರ್ಯನನ್ನು ಕಾಡುವರು. ರಾಹುವು ಚಂದ್ರನನ್ನು, ಕೇತುವು ಸೂರ್ಯನನ್ನು ಪೀಡಿಸುವರು. ಇವರು ಎಲ್ಲರನ್ನೂ ಪೀಡಿಸುವವರು. ಇವರ ಜಪವನ್ನು ಮಾಡಿದರೆ ಮಾತ್ರ ಅವರು ಸಂತುಷ್ಟರಾಗುವರು. ಇವರಿಬ್ಬರಿಗೂ ಬಹಳ ಕ್ರೂರರಾದವರು. ಆಮೇಲೆ 9ನೇ ಪಂಡಿತನು ನುಡಿದನು. ಶನಿಯು ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠನು. ಇವನು ಯಾರ ಮೇಲೆ ಕೃಪೆ ಮಾಡುವನೋ ಅವನ ಕೆಲಸವೆಲ್ಲವೂ ನಿರ್ವಿಘ್ನವಾಗಿ ನೆರವೇರುವವು. ಇವನು ಯಾರ ಮೇಲೆ ಸಿಟ್ಟಿಗೇಳುವನೋ ಅವರನ್ನು ಇವನು ಸಂಪೂರ್ಣ ನಾಶ ಮಾಡುವನು. ಅವರ ಸಂಸಾರವನ್ನೇ ಹಾಳು ಮಾಡುವನು. ಇವನು ಮಹಾಕೋಪಿಷ್ಠನು. ಇವನು ಎಲ್ಲ ದೇವತೆಗಳನ್ನು ರಾಕ್ಷಸರನ್ನು ಕಾಡಿರುವನು. ಮಾನವರನ್ನು ಸಹ ಪರಿಪರಿಯಾಗಿ ಕಾಡುವನು. ಅಷ್ಟೇ ಏಕೆ, ಸ್ವತಃ ಅವನ ತಂದೆಯನ್ನು ಸಹ ಕಾಡಿರುವನು. ಹುಟ್ಟಿದ ಕೂಡಲೇ ಅವನ ದೃಷ್ಟಿಯು ಇವನ ತಂದೆಯ ಮೇಲೆ ಬಿದ್ದಿತು. ಇದರಿಂದ ಅವನ ದೇಹವೆಲ್ಲವೂ ಕುಷ್ಠರೋಗಕ್ಕೆ ಬಲಿಯಾಯಿತು. ಅವನ ಸಾರಥಿಯು ಕುಂಟನಾದನು. ಕುದುರೆಗಳ ಕಣ್ಣುಗಳು ಇಂಗಿ ಹೋದವು. ಅವನು ಎಷ್ಟು ಪ್ರಯತ್ನಪಟ್ಟರೂ ಗುಣವಾಗಲಿಲ್ಲ. ಯಾವಾಗ ಶನಿ ದೃಷ್ಟಿಯು ಬೇರೆ ಕಡೆಗೆ ತಿರುಗಿತೋ ಆಗ ಎಲ್ಲರಿಗೂ ಗುಣವಾಯಿತು. ಇದನ್ನು ಕೇಳಿ ವಿಕ್ರಮನು ನಗುತ್ತಾ ನುಡಿದನು. ಇಂಥ ಅಪವಿತ್ರ ಮಗನು ಹುಟ್ಟುವುದರಿಂದ ಏನು ಉಪಯೋಗವು? ಅವನು ಈ ಮಗನಲ್ಲ, ವೈರಿಯು. ಹುಟ್ಟಿದ ಕೂಡಲೇ ಅವನು ಅಪಾಯವನ್ನು ಮಾಡಿದ ಮೇಲೆ, ದೊಡ್ಡವನಾದ ಮೇಲೆ ಅವನು ಎಷ್ಟು ಅಪಾಯವನ್ನು ಮಾಡಲಿಕ್ಕಿಲ್ಲ. ಚಪ್ಪಾಳೆಯನ್ನು ಬಾರಿಸುತ್ತಾ ವಿನೋದವಾಗಿ ವಿಕ್ರಮನು ರಾಜ್ಯಸಭೆಯಲ್ಲಿ ಈ ರೀತಿ ಮಾತನಾಡುತ್ತಿದ್ದನು. ಅದೇ ಕ್ಷಣದಲ್ಲಿ ಶನಿದೇವನು ವಿಮಾನದಲ್ಲಿ ಕುಳಿತುಕೊಂಡು ಆಕಾಶದಲ್ಲಿ ಸಂಚರಿಸುತ್ತಿದ್ದನು. ವಿಕ್ರಮರಾಜನ ಮಾತುಗಳನ್ನು ಕೇಳಿ ಅವನು ತನ್ನ ವಿಮಾನದಿಂದ ಕೆಳಗಿಳಿದನು. ವಿಕ್ರಮರಾಜನು ರಾಜ್ಯಸಭೆಯಲ್ಲಿ ವಿಮಾನ ಸಹಿತವಾಗಿ ಬಂದು ಕುಳಿತನು. ಪಂಡಿತರೆಲ್ಲರೂ ಶನಿದೇವನು ಬಂದನೆಂದು ನುಡಿದರು. ಆಗ ವಿಕ್ರಮನು ಸಿಂಹಾಸನದಿಂದ ಇಳಿದು ಬಂದು ಶನಿದೇವನ ಪಾದದ ಮೇಲೆ ಬಿದ್ದನು. ಶನಿದೇವನ ಅರಸನನ್ನು ಕುರಿತು, ನೀನು ಬಹಳ ಸೊಕ್ಕಿ ಗೆದ್ದಿರುವೆ, ಆದ್ದರಿಂದಲೇ ನನ್ನನ್ನು ಕುರಿತು ಹಾಸ್ಯ ಮಾಡುತ್ತಿರುವೆ. ಕನ್ಯಾ ರಾಶಿಯು ಬಂದಾಗ ನಾನು ಬರುವೆನು. ಆಗ ನೀನು ನನ್ನ ಸಾಮರ್ಥ್ಯವನ್ನು ನೋಡು ಎಂದು ನುಡಿದು ಶನಿದೇವನು ತನ್ನ ವಿಮಾನವನ್ನೇರಿದನು. ಆಗ ವಿಕ್ರಮರಾಜನು ಅತಿ ದೈನ್ಯದಿಂದ ಶನಿರಾಜನನ್ನು ಈ ರೀತಿಯಾಗಿ ಬೇಡಿಕೊಂಡನು. ದೀನನಾದ ನನ್ನನ್ನು ರಕ್ಷಿಸು, ನನ್ನ ಮಾತುಗಳನ್ನು ಮರೆತು ನನಗೆ ಕ್ಷಮೆ ಮಾಡು ಎಂದನು. ಆದರೆ ಶನಿದೇವನು ಅದರಿಂದ ಸಮಾಧಾನ ಹೊಂದಲಿಲ್ಲ. ನನ್ನ ಪರಾಕ್ರಮವನ್ನು ಒಮ್ಮೆ ನೋಡು ಎಂದು ಶನಿದೇವನು ನುಡಿದು ಹೊರಟು ಹೋದನು. ಆಗ ವಿಕ್ರಮರಾಜನು ಶನಿದೇವನನ್ನು ವ್ಯರ್ಥವಾಗಿ ನಿಂದಿಸಿದ್ದರಿಂದ ತನಗೆ ಅವನು ಕಷ್ಟ ಕೊಡದೆ ಬಿಡುವುದಿಲ್ಲ ಎಂದು ಚಿಂತಾಕ್ರಾಂತನಾದನು. ಆದರೂ ಆದಿದ್ದಾಗಲಿ ಎಂದು ಸಮಾಧಾನ ಮಾಡಿಕೊಂಡು ಸಭೆಯನ್ನು ವಿಸರ್ಜಿಸಿದನು. ಹೀಗೆ 1 ತಿಂಗಳು ಕಳೆದು ಹೋಯಿತು. ವಿಕ್ರಮರಾಜನು ದಿನಾಲು ಸ್ನಾನ ಮಾಡಿ ಶನಿದೇವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಿದ್ದನು. ಶನಿಯ ದೃಷ್ಟಿಯು ವಿಕ್ರಮನ ಮೇಲೆ ಬಿದ್ದಿತು. ಆಗ ಪಂಡಿತರು ವಿಕ್ರಮನಿಗೆ ಈ ರೀತಿಯಾಗಿ ನುಡಿದರು. ಭಾವಿಕರಲ್ಲದವರನ್ನು ಇವನು ಬಹಳ ಪೀಡಿಸುವನು. ಆದ್ದರಿಂದ ನೀನು
ಆದ್ದರಿಂದ ನೀನು ಶನಿಯನ್ನು ಭಕ್ತಿಯಿಂದ ಪೂಜೆ ಮಾಡು. ಅವನ ಪೀಡೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದರೂ ಅವನ ಪೀಡೆಯನ್ನು ಎದುರಿಸುವ ಧೈರ್ಯ ನಿನ್ನಲ್ಲಿಗೆ ಬರುವುದು. ಅವನು 7.5 ವರ್ಷ ಪೀಡೆ ಕೊಡುವನು. ಮನಸ್ಸುಗೊಟ್ಟು ಅವನ ಪೂಜೆ ಹೀಗೆ ಮಾಡಬೇಕು ಎಂಬುದನ್ನು ಕೇಳಿರಿ. ಶನಿಯ ಪ್ರತಿಮೆಯನ್ನು ಮಾಡಿ ಅವನನ್ನು ಪೂಜಿಸಬೇಕು. ಕುದುರೆಯ ನಾಲನ್ನು ತೆಗೆದುಕೊಂಡು ಅದರಿಂದ ಶನಿ ಪ್ರತಿಮೆಯನ್ನು ಮಾಡಬೇಕು. ಆಮೇಲೆ ತೈಲದಿಂದ ಅಭಿಷೇಕ ಮಾಡಬೇಕು. ಮಣ್ಣಿನ ಕೊಡದ ಮೇಲೆ ಅವನ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಬ್ರಾಹ್ಮಣರಿಂದ ಶನಿ ಜಪ 23,000 ಮಾಡಿಸಬೇಕು. ಜಪ ಮುಗಿದ ಮೇಲೆ ಹವನ ಮಾಡಬೇಕು. ಬ್ರಾಹ್ಮಣರನ್ನು ಶನಿ ಎಂದು ತಿಳಿದವರಿಗೆ ದಕ್ಷಿಣೆ ದಾನ ಕೊಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತೃಪ್ತಿಪಡಿಸಬೇಕು. ಇದರಿಂದ ಶನಿದೇವನು ಪ್ರಸನ್ನನಾಗುವನು. ಆಗ ವಿಕ್ರಮರಾಜನು ಪಂಡಿತರು ಹೇಳಿದಂತೆ ಶನಿದೇವರನ್ನು ಶ್ರದ್ಧೆಯಿಂದ ಪೂಜಿಸುತ್ತಾ ಸ್ವಚಿತ್ತದಿಂದ ಇದ್ದನು. ಒಂದು ದಿವಸ ಶನಿದೇವನು ಕುದುರೆಗಳನ್ನು ಮಾರುವುದಕ್ಕೆ ಉಜ್ಜಯಿನಿಗೆ ಬಂದನು. ಅವನು ವೇಷವನ್ನು ಬದಲಿಸಿದ್ದರಿಂದ ಶನಿದೇವನೆಂದು ಯಾರಿಗೂ ಗೊತ್ತಾಗಲಿಲ್ಲ. ವಿಕ್ರಮನ ಆ ಕುದುರೆಗಳ ಬೆಲೆಯನ್ನು ವಿಚಾರಿಸಿದನು. ಕುದುರೆ ಮೇಲೆ ಹತ್ತಿ ನೋಡಿರಿ, ಆಗ ಇವುಗಳ ಬೆಲೆಯು ನಿಮಗೆ ಗೊತ್ತಾಗುವುದು ಎಂದು ಶನಿದೇವನು ನುಡಿದನು. ಆಗ ವಿಕ್ರಮರಾಜನು ಕುದುರೆಯ ಮೇಲೆ ಏರಿದನು. ಕುದುರೆಯು ಅತಿ ಉತ್ತಮವಾಗಿ ಓಡುತ್ತಿತ್ತು. ವಿಕ್ರಮನು ಚಾಬುಕದಿಂದ ಕುದುರೆಗೆ ಒಂದು ಏಟು ಹೊಡೆದನು. ಆಗ ಕುದುರೆಯು ಅತಿ ವೇಗವಾಗಿ ಓಡತೊಡಗಿತು. ವಿಕ್ರಮನನ್ನು ಅದು ಮಹಾರಣ್ಯಕ್ಕೆ ಕರೆದುಕೊಂಡು ಬಂದಿತು. ಆ ಅರಣ್ಯದಲ್ಲಿ ಒಂದು ನದಿ ದಂಡೆ ಮೇಲೆ ಕುದುರೆ ಬಂದು ನಿಂತಿತ್ತು. ಆ ರಾಜನು ಕುದುರೆಯಿಂದ ಕೆಳಗೆ ಇಳಿದನು. ಆ ಕುದುರೆಯು ಮಾಯವಾಯಿತು. ನದಿಯು ಇಲ್ಲದಂತಾಯಿತು. ಇದನ್ನೆಲ್ಲವನ್ನು ಕಂಡು ವಿಕ್ರಮನಿಗೆ ಆಶ್ಚರ್ಯವಾಯಿತು. ಸೂರ್ಯನು ಅಸ್ತಂಗತನಾದ್ದರಿಂದ ಎಲ್ಲ ಕಡೆಗೂ ಅಂಧಕಾರವು ಉಪಸಿಸಿತು. ವಿಕ್ರಮನಿಗೆ ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು. ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಬೆಳಗಾದ ಮೇಲೆ ವಿಕ್ರಮನು ಅಲ್ಲಿಂದ ಹೊರಟು ತಾಮಲೆಂದ ಎಂಬ ನಗರಕ್ಕೆ ಬಂದನು. ಇತ್ತ ಕಡೆಗೆ ಉಜ್ಜಯಿನಿಯಲ್ಲಿಯ ಜನರು ಅರಸರ ಹಾದಿ ನೋಡ ಹತ್ತಿದರು. ಅರಸರು ಬಹಳ ಹೊತ್ತಾದರೂ ಬರದಿದ್ದರಿಂದ ಅವರು ಚಿಂತಾತುತರಾದರು. ಶನಿದೇವನು ತನ್ನ ಕುದುರೆಯನ್ನು ಕೊಡಿರಿ, ಇಲ್ಲವೇ ಅದರ ಬೆಲೆಯನ್ನು ಕೊಡಿರಿ ಎಂದು ಕೇಳತೊಡಗಿದನು. ಸರದಾರರು ಊರಿನ ಸುತ್ತಮುತ್ತಲು ಕುದುರೆಯನ್ನು ಅರಸನನ್ನು ಹುಡುಕಿದರು. ಆದರೆ ಅವರಿಗೆ ರಾಜನ ಸುಳಿವು ಹತ್ತಲಿಲ್ಲ. ಕೊನೆಗೆ ಉಪಾಯವಿಲ್ಲದೆ ಆ ಕುದುರೆಯ ಬೆಲೆಯನ್ನು ಶನಿದೇವನಿಗೆ ಕೊಟ್ಟು ಕಳುಹಿಸಿದರು. ರಾಜನು ತಾಮಲಿಂದಪುರಕ್ಕೆ ಬಂದು ಅಲ್ಲಿ ಶ್ರೀಪತಿ ಎಂಬ ವ್ಯಾಪಾರಸ್ಥನ ಕಟ್ಟೆ ಮೇಲೆ ಕುಳಿತುಕೊಂಡು ಅಂದು ಆ ವ್ಯಾಪಾರಸ್ಥನಿಗೆ ಬಹಳ ವ್ಯಾಪಾರ ನಡೆಯಹತ್ತಿತು. ಈ ಅಪರಿಚಿತ ವ್ಯಕ್ತಿ ತನ್ನ ಕಟ್ಟೆ ಮೇಲೆ ಬಂದು ಕುಳಿತದ್ದರಿಂದ ತನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಯಿತೆಂದು ಅವನು ತಿಳಿದುಕೊಂಡನು. ಅವನು ವಿಕ್ರಮನನ್ನು ಮನೆಗೆ ಕರೆದುಕೊಂಡು ಹೋಗಿ ಆದರಿಸಿದನು. ವಿಕ್ರಮನ ಕುಲಗೋತ್ರಗಳನ್ನು ವಿಚಾರಿಸಿದನು. ವಿಕ್ರಮನಿಗೆ ಸವಿಯಾದ ಭೋಜನವನ್ನು ಮಾಡಿಸಿದನು. ವಿಕ್ರಮನು ಅವನ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡನು. ಅಪರಿಚಿತ ವ್ಯಕ್ತಿಯು ಸಭ್ಯಗೃಹಸ್ಥನಂತೆ ಕಂಡು ಬಂದಿದ್ದರಿಂದ ಆ ವ್ಯಾಪಾರಸ್ಥನು ತನ್ನ ಮಗಳಾದ ಲೋಲಿಕೆಯನ್ನು ಅವನಿಗೆ ಕೊಡಬೇಕೆಂದು ನಿಶ್ಚಯಿಸಿದನು. ಅವನ ಮಗಳು ಸೌಂದರ್ಯದಲ್ಲಿ ಹೆಸರಾಗಿದ್ದಳು. ಅವಳ ಸಲುವಾಗಿ ಎಷ್ಟು ವರಗಳನ್ನು ಹುಡುಕಿದರೂ ಅವಳು ಯಾವ ವರನನ್ನೂ ಒಪ್ಪುತ್ತಿರಲಿಲ್ಲ. ಆಗ ಉತ್ತಮವಾದ ವರನು ನಮ್ಮ ಮನೆಗೆ ಬಂದಿರುವನು, ಅವನನ್ನು ಮದುವೆಯಾಗು ಎಂದು ವ್ಯಾಪಾರಸ್ಥನು ತನ್ನ ಮಗಳಿಗೆ ನುಡಿದನು. ನಾನು ಅವನನ್ನು ಪರೀಕ್ಷಿಸಿಲ್ಲ, ನಾನು ಪರೀಕ್ಷಿಸದೆ ಯಾರನ್ನೂ ಮದುವೆಯಾಗುವುದಿಲ್ಲ. ಈ ಹೊತ್ತು ರಾತ್ರಿ ಅವನನ್ನು ಕೇವಲ ಮಾತುಗಳ ಚಾತುರ್ಯದಿಂದ ಪರೀಕ್ಷಿಸುವೆನು ಎಂದು ನುಡಿಯಲು ವ್ಯಾಪಾರಸ್ಥನು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದನು. ವ್ಯಾಪಾರಸ್ಥನು ವಿಕ್ರಮನನ್ನು ತನ್ನ ಮಗಳ ಬಳಿಗೆ ಕಳುಹಿಸಿದನು. ಆ ಚಿತ್ರಶಾಲೆಯಲ್ಲಿ ಹಂಸ, ಕೋಗಿಲೆ ಮುಂತಾದ ಪಕ್ಷಿಗಳ ಚಿತ್ರವನ್ನು ತೆಗೆದಿದ್ದರು. ವಿಕ್ರಮನ ಸಲುವಾಗಿ ಮಂಚವನ್ನು ಶೃಂಗರಿಸಿದ್ದರು. ಆ ಮಂಚದ ಮೇಲೆ ಹೂವಿನ ರಾಶಿಯನ್ನು ಹಾಕಿದ್ದರು. ಆ ಚಿತ್ರಶಾಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ವಜ್ರ ವೈಡೂರ್ಯಗಳು ಶೋಭಿಸುತ್ತಿದ್ದವು. ಶನಿದೇವನೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿ ಕರೆತಂದಿರಬಹುದು ಎಂದು ಮನಸ್ಸಿನಲ್ಲಿ ವಿಕ್ರಮನು ಅಂದುಕೊಂಡನು. ಈ ರೀತಿ ವಿಚಾರ ಮಾಡುತ್ತಾ ವಿಕ್ರಮನು ಪಲ್ಲಂಗದ ಮೇಲೆ ಮಲಗಿಕೊಂಡನು. ಅವನಿಗೆ ಬೇಗನೆ ಗಾಢವಾದ ನಿದ್ರೆ ಹತ್ತಿತು. ಅನಂತರ ವ್ಯಾಪಾರಸ್ಥನ ಮಗಳಾದ ಅಲೋಲಿಕೆ ಆರತಿಯನ್ನು ತೆಗೆದುಕೊಂಡು ಪ್ರವೇಶಿಸಿದಳು. ಅವಳ ಕೊರಳಲ್ಲಿ ಮುತ್ತಿನ ಹಾರವು ಶೋಭಿಸುತ್ತಿತ್ತು. ಅವಳ ಕಾಲಲ್ಲಿ ಪೈಜಣವು ಗಿಲ್ಗಿಲ್ ಎಂದು ಸಪ್ಪಳ ಮಾಡುತ್ತಿತ್ತು. ಅವಳು ಬಂದು ಅರಸನ ಮುಂದೆ ನಿಂತಳು. ಅವನ ಹಾಸಿಗೆಯಿಂದ ಎಳಲಿಲ್ಲ. ಅವಳು ಬೆಳ್ಳಿ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅವನಿಗೆ ಸಿಂಪಡಿಸಿದಳು. ಹೀಗೆ ಎಷ್ಟು ಪ್ರಯತ್ನಿಸಿದರೂ ಅರಸನಿಗೆ ಎಚ್ಚರವಾಗಲಿಲ್ಲ. ಇದರಿಂದ ಬಹಳ ನಿರಾಶೆ ಹೊಂದಿದಳು. ಉಪಾಯವಿಲ್ಲದೆ ಅವಳು ತನ್ನ ಕೊರಳಲ್ಲಿ ಮುತ್ತಿನ ಹಾರವನ್ನು ಒಂದು ಗೂಟಕ್ಕೆ ಹಾಕಿ ಬೇರೆ ಕಡೆ ಮಲಗಿಕೊಂಡಳು. ಅವಳಿಗೆ ಬೇಗನೆ ನಿದ್ರೆ ಹತ್ತಿತು. ತುಸು ಸಮಯದ ನಂತರ ರಾಜನಿಗೆ ಎಚ್ಚರವಾಯಿತು. ಕಣ್ಣು ತೆಗೆದು ನೋಡಿದಾಗ ವ್ಯಾಪಾರಸ್ಥನ ಮಗಳು ಮಲಗಿರುವುದು ಕಾಣಿಸಿತು. ಇವಳ ಸಂಗಡ ಹೇಗೆ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರಿಸುತ್ತಿದ್ದನು. ಅಷ್ಟರಲ್ಲಿ ಒಂದು ಚಮತ್ಕಾರವನ್ನು ಅವನು ಕಂಡನು. ಚಿತ್ರದಲ್ಲಿ ಹಂಸಪಕ್ಷಿಯು ಸಜೀವಾಗಿ ಅವಳು ಗೂಟಕ್ಕೆ ಹಾಕಿದ ಮುತ್ತಿನ ಹಾರವನ್ನು ನುಂಗತೊಡಗಿತು. ವಿಕ್ರಮನು ಅದನ್ನು ನೋಡಿ ಬೆಳಗಾದನು. ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು. ಅಷ್ಟರಲ್ಲಿ ಹಂಸವು ಆ ಹಾರವನ್ನು ಸಂಪೂರ್ಣವಾಗಿ ನುಂಗಿತ್ತು. ಇದು ಶನಿರಾಯನ ಆಟವೆಂದು ಬಗೆದು ವಿಕ್ರಮನು ಹಾಗೆಯೇ ಮಲಗಿಕೊಂಡನು. ಬೆಳಗಾದ ಕೂಡಲೇ ಆ ತರುಣಿ ಹಾಸಿಗೆಯಿಂದ ಎದ್ದಳು. ಅವಳ ದೃಷ್ಟಿಯು ತಾನು ಹಾರ ಹಾಕಿದ ಗೂಟದ ಕಡೆಗೆ ಹೋಯಿತು. ಅಲ್ಲಿ ಹಾರವಿರಲಿಲ್ಲ. ಅವಳು ಗಾಬರಿಯಾದಳು. ನಾನಲ್ಲದೆ ಬೇರೆ ಯಾರೂ ಇಲ್ಲಿ ಪ್ರವೇಶಿಸಿಲ್ಲ ಅಂದ ಬಳಿಕ ಈ ಆಗುಂತಕನೇ ಆ ಹಾರ ಕದ್ದಿರಬಹುದೆಂದು ಭಾವಿಸಿದಳು. ಮಹಾನುಭಾವನೆ, ಗೂಟಕ್ಕೆ ಹಾಕಿದ ಹಾರವು ಮಾಯವಾಗಿದೆ. ನಾವಿಬ್ಬರಲ್ಲದೆ ಬೇರೆ ಯಾರೂ ಒಳಗೆ ಪ್ರವೇಶಿಸಿಲ್ಲ. ತಾವು ಏನಾದರೂ ತೆಗೆದುಕೊಂಡುವಿರಾ ಎಂದು ಪ್ರಶ್ನಿಸಿದಳು. ಆಗ ವಿಕ್ರಮನು, ನಡುರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಈ ಚಿತ್ರದಲ್ಲಿರುವ ಹಂಸವು ಸಜೀವವಾಗಿ ಹಾರವನ್ನು ನುಂಗಿತ್ತು. ನಾನು ಹಾರವನ್ನು ತೆಗೆದುಕೊಂಡಿರುವುದಿಲ್ಲ ಎಂದನು. ಆಗ ಅವಳು ಬಹಳ ಕ್ರೋಧ ಸಂತೃಪ್ತಳಾದಳು. ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು ಎಂಬುದು ಸಂಪೂರ್ಣ ಸುಳ್ಳು.
ಇದನ್ನು ನಾನು ನಂಬುವುದಿಲ್ಲ. ಇಂತಹ ಪವಾಡದ ಆಟ ನನ್ನ ಮುಂದೆ ನಡೆಯದು ಎಂದವಳೆ ತನ್ನ ತಂದೆ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ಅರಿಹಿದಳು. ಆಗ ಅವಳ ತಂದೆ ಕೋಪಿಷ್ಠನಾಗಿ ವಿಕ್ರಮನನ್ನು ಕುರಿತು ನುಡಿದನು. ನಿನಗೆ ಎಲ್ಲ ರೀತಿಯಿಂದಲೂ ಆದರ ಸತ್ಕಾರವನ್ನು ಮಾಡಿದೆನು. ನನ್ನ ಮಗಳನ್ನು ನಿನಗೆ ಕೊಟ್ಟು ಲಗ್ನ ಮಾಡಬೇಕೆಂದಿದ್ದನು. ಕೃತಜ್ಞನಾದ ನೀನು ನನ್ನ ಮಗಳ ಹಾರವನ್ನು ಕದ್ದಿರುವೆ. ಹಂಸವು ಹಾರವನ್ನು ನುಂಗೀತೆಂದು ಸುಳ್ಳು ಹೇಳುತ್ತಿರುವೆ. ಹಾರವನ್ನು ಸುಮ್ಮನೆ ಕೊಡು, ಇಲ್ಲದಿದ್ದರೆ ನೀನು ಹಿಂದುಗಡೆಯಿಂದ ಪಶ್ಚಾತ್ತಾಪ ಪಡಬೇಕಾಗುವುದು. ವಿಕ್ರಮನ ಅತ್ಯಂತ ನಮ್ರತೆಯಿಂದ ನುಡಿದನು. ಹಂಸವು ಹಾರವನ್ನು ನುಗ್ಗಿದ್ದು ನಿಜವು. ನನ್ನ ಬಳಿಯಲ್ಲಿ ನಿಮ್ಮ ಹಾರವಿಲ್ಲ. ನಾನೇ ನಿಮ್ಮ ಹಾರವನ್ನು ಕದ್ದಿರುವುದಿಲ್ಲ. ಇದನ್ನು ಕೇಳಿ ಅವನಿಗೆ ಮತ್ತಷ್ಟು ಕೋಪ ಬಂದಿತು. ಅವನು ಸಿಟ್ಟಿನಿಂದ ತನ್ನ ಸೇವಕರಿಗೆ ಈ ರೀತಿಯಾಗಿ ಆಜ್ಞೆ ಮಾಡಿದನು. ಈ ಮನುಷ್ಯನನ್ನು ಹಿಡಿದು ಮನ ಬಂದಂತೆ ಹೊಡೆಯಿರಿ. ಅವನ ಹಾರವನ್ನು ಕದ್ದು ತಾನು ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿರುವನು. ಅವನನ್ನು ಹೊಡೆಯದೆ ಅವನು ತನ್ನ ತಪ್ಪು ಒಪ್ಪಿಕೊಳ್ಳುವುದಿಲ್ಲ. ಕೂಡಲೇ ಸೇವಕರು ಅವನನ್ನು ಹಿಡಿದು ಕಟ್ಟಿ ಹೊಡೆಯತೊಡಗಿದರು. ಅವರಿಗೆ ದಯವೆಲ್ಲಿಂದ ಬರಬೇಕು. ವಿಕ್ರಮನನ್ನು ಮನ ಬಂದಂತೆ ಹೊಡೆದರು. ವ್ಯಾಪಾರಸ್ಥನು ವಿಕ್ರಮನನ್ನು ಕುರಿತು ನಮ್ಮ ಹಾರವನ್ನು ಇನ್ನಾದರೂ ಕೊಡು ಎಂದನು. ಅವನ ಹತ್ತಿರ ಹಾರವಿಲ್ಲವೆಂದ ಮೇಲೆ ಅವನ ಹಾರವನ್ನು ಎಲ್ಲಿಂದ ಕೊಡುವನು? ಆಗ ವ್ಯಾಪಾರಸ್ಥನು ಈ ಸುದ್ದಿಯನ್ನು ಅಲ್ಲಿ ಅರಸನಾದ ಚಂದ್ರಸೇನನಿಗೆ ಹೇಳಿದನು. ಅರಸನು ಸೇವಕರನ್ನು ಅಟ್ಟಿ ವಿಕ್ರಮನನ್ನು ತನ್ನ ರಾಜ್ಯಸಭೆಗೆ ತರಲು ಕರೆ ಕಳಿಸಿದನು. ವಿಕ್ರಮನ ಅರಸನ ಮುಂದೆ ಬಂದು ನಿಂತನು. ಅರಸನು ವಿಕ್ರಮನನ್ನು ಕುರಿತು, ನಿನ್ನ ಬಳಿಯಲ್ಲಿರುವ ಹಾರವನ್ನು ಈ ವ್ಯಾಪಾರಸ್ಥನಿಗೆ ಕೊಟ್ಟು ಬಿಡು. ವ್ಯರ್ಥವಾಗಿ ಪ್ರಾಣಾಪಾಯ ಎಡೆಯಾಗಬೇಡ. ಆಗ ವಿಕ್ರಮನು, ಮಹಾರಾಜನೇ, ಮುತ್ತಿನ ಹಾರವನ್ನು ನಾನು ಕದ್ದವನಲ್ಲ. ಅಸತ್ಯ ಮಾತನ್ನು ನಾನು ಎಂದೂ ಆಡೆನು. ಮುತ್ತಿನ ಹಾರವು ಮಾಯವಾದ ಅಘಟಿತ ಘಟನೆಯನ್ನು ಮಾತ್ರ ಕಂಡಿರುವೆ. ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು. ಅದರ ವಿವರಗಳನ್ನು ನಂಬುವುದು ಯಾರಿಂದಲೂ ಸಾಧ್ಯವಿಲ್ಲ. ನನಗೆ ಗ್ರಹವು ಪ್ರತಿಕೂಲವಾಗಿರುವುದರಿಂದ ಹೀಗೆ ಆಗುತ್ತಿರುವುದು. ನನಗೆ ಹೇಗಾದರೂ ಕ್ಷಮೆ ಮಾಡಿರಿ. ನನ್ನ ಮೇಲೆ ದಯೆ ತೋರಿಸಿ ಎಂದು ವಿನ್ನವಿಸಿದನು. ಈ ಮಾತುಗಳನ್ನು ಕೇಳಿ ಅರಸನು ಕ್ರೋಧ ಸಂತೃಪ್ತನಾದನು. ಸೇವಕರನ್ನು ಕುರಿತು ಈ ರೀತಿ ಆಜ್ಞೆ ಮಾಡಿದನು. ಇವನ ಕೈಕಾಲುಗಳನ್ನು ಕಡಿದು ಇವನನ್ನು ಊರ ಹೊರಗೆ ಒಗೆಯಿರಿ. ಯಾರಿವನಿಗೆ ಅನ್ನ ನೀರುಗಳನ್ನು ಕೊಡಕೂಡದು. ಯಾರಾದರೂ ಕೊಟ್ಟರೆ ಅವರು ಶಿಕ್ಷೆಗೆ ಅರ್ಹರಾಗುವರು. ಅರಸನ ಮಾತುಗಳನ್ನು ಕೇಳಿದ ಸೇವಕರು ವಿಕ್ರಮನನ್ನು ಕರೆದುಕೊಂಡು ಊರ ಹೊರಗೆ ಬಂದರು. ಅವನ ಕೈಕಾಲುಗಳನ್ನು ಕಡಿದು ಊರ ಹೊರಗೆ ಒಗೆದರು. ರಾಜನ ಮುಂದೆ ಬಂದು ಎಲ್ಲ ಸಮಾಚಾರವನ್ನು ತಿಳಿಸಿದರು. ವಿಕ್ರಮನಿಗೆ ದಾರುಣವಾದ ದುಃಖ ಒದಗಿತು. ಆಹಾರವಿಲ್ಲದೆ ಬಳಲಿದನು. ಹಾಯ್ದು ಹೋಗುವ ಪ್ರವಾಸಿಗರು ವಿಕ್ರಮನನ್ನು ಕಂಡು ದುಃಖ ಪಡುತ್ತಿದ್ದರು. ಅವನ ಮೇಲೆ ಅವರಿಗೆ ವಿಪರೀತ ಕರುಣೆ ಬರುತ್ತಿತ್ತು. ಆದರೆ ಮಾಡುವುದೇನು? ರಾಜಾಜ್ಞೆ ಭೀತಿಯಿಂದ ಅವರು ಸುಮ್ಮನೆ ಹೋಗುತ್ತಿದ್ದರು. ಹೀಗೆ ವಿಕ್ರಮನು 1 ತಿಂಗಳು ಕಳೆದನು. ಶನಿದೇವರನ್ನು ಕುರಿತು ಪ್ರಾರ್ಥಿಸತೊಡಗಿದನು. ಇದರಿಂದ ಚಂದ್ರಸೇನನ ಮನಸ್ಸಿನಲ್ಲಿ ದಯಾಭಾಯವು ಉದಯವಾಯಿತು. ವಿಕ್ರಮನಿಗೆ ಅನ್ನ ನೀರುಗಳನ್ನು ಕೊಡಲು ಅಡ್ಡಿಯಿಲ್ಲವೆಂದು ಅವನು ಆಜ್ಞೆ ಮಾಡಿದನು. ಆ ನಗರದಲ್ಲಿನ ಜನರು ಅನ್ನ ನೀರುಗಳನ್ನು ವಿಕ್ರಮನಿಗೆ ಕೊಡತೊಡಗಿದರು. ಆದರೂ ಕೈಕಾಲುಗಳಿಲ್ಲದಿದ್ದರಿಂದ ವಿಕ್ರಮನಿಗೆ ಅತ್ಯಂತ ವೇದನೆಯಾಗುತ್ತಿತ್ತು. ಈ ರೀತಿ ವಿಕ್ರಮನು 2 ವರ್ಷಗಳನ್ನು ಕಳೆದನು. ಒಂದು ದಿವಸ ಒಬ್ಬ ಸ್ತ್ರೀ ಅದೇ ಮಾರ್ಗದಿಂದ ತಾಮಲಿಂದಪುರಕ್ಕೆ ಹೋಗುತ್ತಿದ್ದಳು. ಅವಳು ಉಜ್ಜಯಿನಿಯವಳು. ಅವಳ ಗಂಡನ ಮನೆಯು ತಾಮಲಿಂದಪುರ. ಅವಳು ತನ್ನ ಗಂಡನೊಡನೆ ಮಾವನ ಮನೆಗೆ ನಡೆದಿದ್ದಳು. ವಿಕ್ರಮರಾಜನನ್ನು ನೋಡಿ ಅವಳು ತನ್ನ ಬಂಡಿಯಿಂದ ಇಳಿದು ಬಂದು ವಿಕ್ರಮನ ಪಾದದ ಮೇಲೆ ಬಿದ್ದಳು. ನಿನಗೆ ಕಲ್ಯಾಣವಾಗಲಿ, ಉಜ್ಜಯಿನಿಯ ವೃತ್ತಾಂತವನ್ನು ಹೇಳು ಎಂದು ವಿಕ್ರಮನು ಪ್ರಶ್ನಿಸಿದನು. ಆಗ ಗಾಣಗಿತ್ತಿ, ಉಜ್ಜಯಿನಿಯಲ್ಲಿ ಎಲ್ಲರೂ ಕ್ಷೇಮದಿಂದ ಇರುವರು. ಆದರೆ ತಮಗೆ ಏಕೆ ಈ ಅವಸ್ಥೆ ಉಂಟಾಯಿತೆಂದು ತಿರುಗಿ ಪ್ರಶ್ನೆ ಮಾಡಿದಳು. ಅದಕ್ಕೆ ವಿಕ್ರಮನು, ಇದೆಲ್ಲವೂ ನನ್ನ ಕರ್ಮಫಲದಿಂದ ಹೀಗಾಯಿತು ಎಂದು ತನ್ನ ವೃತ್ತಾಂತವನ್ನು ಆಕೆಗೆ ಅರುಹಿದನು. ಆ ಗಾಣಗಿತ್ತಿ ವಿಕ್ರಮನನ್ನು ತನ್ನ ಬಂಡಿಯಲ್ಲಿ ಕೂಟಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದಳು. ಆದರೆ ಅವಳ ಮಾವನಿಗೆ ಬಹಳ ಗಾಬರಿಯಾಯಿತು. ರಾಜನಿಗೆ ಈ ಸುದ್ದಿ ಮುಟ್ಟಿದರೆ ನಮ್ಮ ಅವಸ್ಥೆ ನೆಟ್ಟಗಾಗಲಿಕ್ಕಿಲ್ಲವೆಂದು ಬಗೆದು ಆ ಗಾಣಿಗನು ಚಂದ್ರಸೇನ ಮಹಾರಾಜನ ಬಳಿಗೆ ಹೋಗಿ ಕೈ ಮುಗಿದು, ನೀವು ಊರ ಹೊರಗೆ ಕೈಕಾಲು ಕಡಿದು ಒಗದವನನ್ನು ತನ್ನ ಅಪ್ಪಣೆಯಾದರೆ ನಮ್ಮ ಮನೆಗೆ ಕರೆದುಕೊಂಡು ಬರುವೆವು ಎಂದು ಹೇಳಿದನು. ಅರಸನು ಅದಕ್ಕೆ, ಬರದೊಕ್ಕ ದಯಾಶೀಲನೇ, ದೀನನು ಅನಾಥನೂ ಆಗಿರುವ ಆ ಮನುಷ್ಯನನ್ನು ನಿಮ್ಮ ಮನೆಗೆ ಕರೆದೊಯ್ದು ಅನ್ನ ವಸ್ತ್ರಗಳನ್ನಿಟ್ಟು ರಕ್ಷಿಸು, ಪುಣ್ಯವಂತನಾಗು ಎಂದು ಅಪ್ಪಣೆ ಕೊಟ್ಟನು. ಅಪ್ಪಣೆ ಪಡೆದುಕೊಂಡು ಮನೆಗೆ ಬರಲು ವಿಕ್ರಮನು, ನಮ್ಮ ಮನೆಯಲ್ಲಿ ವಿಕ್ರಮನ ಇರುವನೆಂದು ನೀವು ಯಾರಿಗೂ ಹೇಳಬೇಡಿರಿ, ಇಷ್ಟೇ ಬೇಡಿಕೆ ನನ್ನದಾಗಿದೆ ಎನ್ನಲು ಅದಕ್ಕೆ ಒಡಂಬಟ್ಟನು. ನೀವು ನನ್ನ ಮನೆಯಲ್ಲಿ ಗಾಣ ಹೊಡೆಯಿರಿ, ಅಂದರೆ ನಾನು ನಿಮಗೆ ಅನ್ನವಸ್ತ್ರಗಳನ್ನು ಕೊಡುವೆನು ಎನ್ನಲು ವಿಕ್ರಮನು, ನಾನು ಸಂತೋಷದಿಂದ ಈ ಕೆಲಸ ಮಾಡುವೆನು, ನಿಮ್ಮ ಉಪಕಾರವು ಬಹಳವಾಯಿತು ಎಂದನು. ಹೀಗೆ ವಿಕ್ರಮನು 7 ವರ್ಷಗಳನ್ನು ಕಳೆದನು. ಒಂದು ದಿವಸ ವಿಕ್ರಮನು ಗಾಣದ ಮೇಲೆ ಕುಳಿತುಕೊಂಡು ಹಾಡುತ್ತಿದ್ದನು. ಅವನು ದೀಪಕ ರಾಗವನ್ನು ಹಾಡುತ್ತಿದ್ದನು. ಅವನ ಹಾಡು ಹತ್ತಿದ ಕೂಡಲೇ ಎಲ್ಲ ಕಡೆಗೂ ದೀಪಗಳು ಹತ್ತಿದವು. ರಾಜನ ಮಗಳಾದ ಪದ್ಮಸೇನೆಯು ಎಲ್ಲ ಕಡೆಗೂ ಹತ್ತಿರತಕ್ಕ ಪ್ರಕಾಶದ ಕಡೆಗೆ ನೋಡುತ್ತಿದ್ದಳು. ಇಷ್ಟು ದೀಪಗಳು ಒಮ್ಮೆಂದೊಮ್ಮೆಲೆ ಹೇಗೆ ಹತ್ತಿದವು ಎಂದು ಅವಳು ಆಶ್ಚರ್ಯಪಡುತ್ತಿದ್ದಳು. ವಿಕ್ರಮನು ಅಷ್ಟರಲ್ಲಿ ರಾಗವನ್ನು ಮುಗಿಸಿದ್ದರಿಂದ ಆ ದೀಪಗಳು ಇಲ್ಲದಂತಾದವು. ಮುಂದೆ ಅವನು ಮತ್ತೊಂದು ರಾಗವನ್ನು ಹಾಡತೊಡಗಿದನು. ಆಗ ಪದ್ಮಸೇನೆಯು, ಆ ಮನುಷ್ಯನು ರಾಗಜ್ಞಾನವನ್ನು ಅರಿತವನು, ಅವನು ಎಲ್ಲಿ ಹಾಡುತ್ತಿರುವನು ಎಂಬುದನ್ನು ನೋಡಿಕೊಂಡು ಬನ್ನಿರಿ ಎಂದು ಸೇವಕರಿಗೆ ಆಜ್ಞೆ ಮಾಡಿದಳು. ಅವರು ನಗರದ 4 ಕಡೆಗಳಲ್ಲಿ ಶೋಧಿಸಿದರು. ಆ ಗಾಣಿಗನ ಮನೆಯಲ್ಲಿ ಅವನು ಹಾಡುತ್ತಿರುವುದನ್ನು ಅವರು ಶೋಧಿಸಿದರು. ಅವರು ತಿರುಗಿ ಬಂದು ಪದ್ಮಸೇನೆಗೆ ಎಲ್ಲ ವೃತ್ತಾಂತವನ್ನು ಅರುಹಿದರು. ಪದ್ಮಸೇನೆಯು, ಅವನು ಹೀಗೇ ಇರಲಿ, ಅವನು
ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಿ. ಯಾವ ರೀತಿಯಿಂದಲೂ ಹೆದರುವ ಕಾರಣವಿಲ್ಲ. ಅರಸನಿಗೆ ತಿಳಿಸಿ ಹೇಳುವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುವೆನು ಎನ್ನಲು ಆ ದಾಸಿಯರು ವಿಕ್ರಮನನ್ನು ಕರೆದುಕೊಂಡು ಬರಲು ಗಾಣಿಗನ ಮನೆಗೆ ಬಂದರು. ಗಾಣಿಗನಿಗೆ ಹೇಳಿ ವಿಕ್ರಮನನ್ನು ಅರಮನೆಗೆ ಕರೆದುಕೊಂಡು ಹೋದರು. ವಿಕ್ರಮನನ್ನು ಕಂಡು ರಾಜಕುಮಾರಿಗೆ ಬಹಳ ಸಂತೋಷವಾಯಿತು. ನೀವು ಒಳ್ಳೆ ಸಂಗೀತಗಾರರಿದ್ದೀರಂತೆ ತೋರುವುದು. ಒಂದು ಹಾಡನ್ನು ಹಾಡಿರಿ ಎಂದು ಭಿನ್ನವಿಸಿದಳು. ಆಗ ವಿಕ್ರಮನು ಹಾಡಲು ಮೊದಲು ಮಾಡಿದನು. ಅವನ ಕಂಠವು ಅತಿ ಮಧುರವಾಗಿತ್ತು. ಅವನು ಅತಿ ಗಂಭೀರವಾಗಿ ಹಾಡತೊಡಗಿದನು. ರಾಜಕನ್ಯೆ ಅಂತಃಪುರದಲ್ಲಿ ಸಂಗೀತ ಕಚೇರಿಯು ನಡೆಯಿತು. ಈ ಸಂಗೀತವನ್ನು ಚಂದ್ರಸೇನ ರಾಜನು ಕೇಳಿ, ಈ ರಾಗವು ನನ್ನ ಮಗಳಾದ ಪದ್ಮಸೇನೆ ಅರಮನೆಯಿಂದ ಬರುತ್ತಿರುವುದು. ಅಲ್ಲಿ ಏನು ನಡೆದಿರುವುದು ಎಂದು ತನ್ನ ಸೇವಕರನ್ನು ವಿಚಾರಿಸಿದನು. ಸೇವಕರು, ಅಲ್ಲಿ ಒಳ್ಳೆಯ ರಸಭರಿತ ಸಂಗೀತ ಕಚೇರಿ ಒಬ್ಬನಿಂದ ನಡೆಯುತ್ತಿದೆ ಎನ್ನಲು ರಾಜನು ನಾಳೆ ಬೆಳಿಗ್ಗೆ ರಾಜಕುಮಾರಿ ಮಹಡಿಗೆ ತೆರಳಿ ಆ ಸಂಗೀತಗಾರನನ್ನು ಭೇಟಿಯಾಗಲು ಸಂಕಲ್ಪಿಸಿದನು. ವಿಕ್ರಮರಾಜನು ರಾಜಕನ್ಯಕೆಯ ಮಹಡಿಯ ಮೇಲೆ ಕುಳಿತುಕೊಂಡಿದ್ದನು. ಶನಿಕಾಟವು ಪ್ರಾರಂಭವಾಗಿ 7.5 ವರ್ಷಗಳು ಮುಗಿದಿದ್ದವು. ಇನ್ನು ತನ್ನ ದುರ್ದೈವವು ಎಂದು ಮುಗಿಯುವುದು, ನಾನು ಉಜ್ಜಯಿನಿಯನ್ನು ಯಾವಾಗ ನೋಡುವೆನು ಎಂದು ಮನದಲ್ಲಿ ವಿಚಾರಿಸುತ್ತಿದ್ದನು. ಆಗ ಶನಿದೇವನು ಅವನ ಮುಂದೆ ಪ್ರತ್ಯಕ್ಷನಾದನು. ಶನಿದೇವನು ಅವನನ್ನು ಕುರಿತು ನುಡಿದನು, ನೀನು ನನ್ನ ಗುರುತು ಹಿಡಿಯಲಿಕ್ಕಿಲ್ಲ. ನಿನಗೆ ಈಗ ಪೂರ್ಣ ಅನುಭವ ಬಂದಿರಬಹುದು ಎನ್ನುವಷ್ಟರಲ್ಲಿ ಶನಿದೇವನಿಗೆ ನಮಸ್ಕಾರ ಮಾಡಬೇಕೆಂದು ವಿಕ್ರಮನು ಹೇಳಲು ಪ್ರಯತ್ನಿಸಿದನು. ಆದರೆ ಕೈಕಾಲುಗಳಿಲ್ಲದಿಂದ ನೆಲದ ಮೇಲೆ ಬಿದ್ದು ಹೊರಳಾಡಿದನು. ಆಗ ಶನಿದೇವನು ನುಡಿದನು, ವಿಕ್ರಮನೇ, ನಿನ್ನ ಮಹಿಮೆಯು ಅಪಾರವಾದುದು. ಈಗ ನಾನು ನಿನಗೆ ಪ್ರಸನ್ನನಾಗಿರುವೆನು. ನಿನ್ನ ಮನಸ್ಸಿಗೆ ಬಂದಿದ್ದನ್ನು ಬೇಡಿಕೋ ಎಂದನು. ಆಗ ವಿಕ್ರಮನು ಕಣ್ಣೀರು ಸುರಿಸುತ್ತಾ ನುಡಿದನು, ಮನುಷ್ಯನಿಗೆ ಇಂಥ ಪೀಡೆಯನ್ನು ಕೊಡಬೇಡ, ಇದೇ ನಾನು ಬೇಡುವ ವರ. ಆಗ ಶನಿದೇವನು ವಿಕ್ರಮನ ವಿಶಾಲವಾದ ಅಂತಃಕರಣವನ್ನು ಕಂಡು ಸಂತೋಷಭರಿತನಾದನು. ವಿಕ್ರಮನನ್ನು ಕುರಿತು ಈ ರೀತಿಯಾಗಿ ನುಡಿದನು, ನಿನಗೆ ಕೈಕಾಲುಗಳಿಲ್ಲ, ಆದರೆ ಅವುಗಳನ್ನು ಬೇಡದೆ ಪರರ ಸಲುವಾಗಿ ಮಾತ್ರ ವಿಚಾರ ಮಾಡುತ್ತಿರುವೆ. ನಿನ್ನ ರಾಜ್ಯವನ್ನು ಬೇಡದೆ ಪರರಿಗೆ ದುಃಖ ಕೊಡಬೇಡ ಎಂದು ಬೇಡಿದಿ. ಇದರಿಂದ ನಿನ್ನ ಅಂತಃಕರಣವು ಎಷ್ಟು ವಿಶಾಲವಾದುದು ಎಂಬುದು ಗೊತ್ತಾಗುತ್ತದೆ ಎಂದು ನುಡಿದ ದಿವ್ಯ ದೃಷ್ಟಿಯಿಂದ ವಿಕ್ರಮನ ಕಡೆಗೆ ನೋಡಿದನು. ವಿಕ್ರಮನ ಕೈಕಾಲುಗಳು ಮೊದಲಿನಂತಾದವು. ಆಗ ವಿಕ್ರಮನು ಶನಿದೇವನ ಪಾದದ ಮೇಲೆ ಬಿದ್ದನು ಹಾಗೂ ದೈನ್ಯದಿಂದ ಬೇಡಿಕೊಂಡನು, ನೀನು ಯಾರಿಗೂ ಪೀಡೆಯನ್ನು ಕೊಡಬೇಡ, ಇದೇ ನನ್ನ ಬೇಡಿಕೆ. ಆಗ ಶನಿದೇವನು ಹೀಗೆ ನುಡಿದನು, ವಿಕ್ರಮನೇ, ನಾನು ಎಲ್ಲ ದೇವತೆಗಳನ್ನು ರಾಕ್ಷಸರನ್ನು ಕಾಡಿರುವೆನು. ಅದೆಲ್ಲವಲ್ಲ ನೋಡಿದರೆ ನಿನಗೆ ಕೊಟ್ಟ ತೊಂದರೆ ಬಹಳವೇನಲ್ಲ. ನನ್ನ ಗುರುವನ್ನು ಕೂಡ ನಾನು ಕಾಡಿರುವೆನು. ಅಂದ ಮೇಲೆ ಉಳಿದವರ ಪಾಡೇನು? ನನ್ನ ಕಾಟಕ್ಕೆ ಹೆದರಿ ಶಿವನ ಕೈಲಾಸದಲ್ಲಿ ಕ್ಷಣ ಹೊತ್ತು ಅಡಗಿಕೊಂಡಿದ್ದನು. ರಾಮಚಂದ್ರನು 14 ವರ್ಷ ವನವಾಸ ಭೋಗಿಸಬೇಕಾಯಿತು. ರಾವಣನ ಮೇಲೆ ನನ್ನ ದೃಷ್ಟಿಯು ಬೀಳಲು ಅವನು ನಾಶ ಹೊಂದಿದನು. ಹರಿಶ್ಚಂದ್ರನಿಗೆ ತನ್ನ ರಾಜ್ಯವನ್ನು ಬಿಟ್ಟು ಹೆಂಡರು ಮಕ್ಕಳರನ್ನು ಮಾರಿ ಜೀವಿಸಬೇಕಾಯಿತು. ವಸಿಷ್ಠನ 100 ಜನ ಮಕ್ಕಳು ಮರಣ ಹೊಂದಿದರು. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಾಯಿತು. ಶ್ರೀಕೃಷ್ಣನಿಗೆ ಶ್ರಮಂತಕ ಮಣಿಯನ್ನು ಕದ್ದನೆಂಬ ಅಪವಾದ ಬಂದಿತು. ಈ ರೀತಿಯಾಗಿ ನಾನು ಎಲ್ಲರನ್ನೂ ಕಾಡಿರುವೆನು. ನೀನು ಬಹಳ ಪರೋಪಕಾರಿಯು. ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. ನಾನು ನಿನಗೆ ಕೊಟ್ಟ ಪೀಡೆಯ ಕಥೆಯನ್ನು ಯಾರು ಶ್ರವಣ ಪಠಣ ಮಾಡುವರೋ ಅಂಥವರಿಗೆ ನಾನು ಪೀಡೆಯನ್ನು ಕೊಡುವುದಿಲ್ಲ. ಈ ಗ್ರಂಥದ ಪಠಣ ಶ್ರವಣ ಮಾಡದಿರುವವರನ್ನು ನಾನು ಪೀಡಿಸದೆ ಬಿಡುನು. ನಾನು ನೀಡುವ ವರವು ಇದಾಗಿದೆ. ಮತ್ತೊಂದು ವಿಷಯವೆಂದರೆ, ವೈಶ್ಯನ ಮನೆಯಲ್ಲಿ ಹಂಸವು ರತ್ನಹಾರವನ್ನು ನುಂಗಿದ್ದರಿಂದ ನಿನಗೆ ಅಪವಾದ ಬಂದಿತು. ಈಗ ವೈಶ್ಯನನ್ನು ಕರೆಯಿಸು. ಅವನ ಮುಂದೆ ಹಂಸವು ಸಜೀವಗೊಂಡು ರತ್ನಹಾರವನ್ನು ಉಗಿಳಿದಾಗ ನಿನಗೆ ಮೊದಲಿನ ರಾಜಭೋಗಗಳು ಲಭಿಸುವು ಎಂದು ಆಶೀರ್ವಾದ ಮಾಡಿ, ಶನಿವಾರಕ್ಕೆ ಒಮ್ಮೆಯಾದರೂ ನನ್ನ ಮಹಾತ್ಮೆಯನ್ನು ಯಾರು ಓದುವರೋ ಅಥವಾ ಕೇಳುವರೋ ಇದರಿಂದ ನಾನು ಸಂತುಷ್ಟನಾಗುವೆನು ಎಂದು ನುಡಿದು ಶನಿದೇವನು ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಚಂದ್ರಸೇನ ರಾಜನು ಅಲ್ಲಿಗೆ ಬಂದನು. ವಿಕ್ರಮರಾಜನನ್ನು ಕಂಡು, ನೀನು ಯಾರು ಎಂದು ಕೇಳಿದನು. ವಿಕ್ರಮನು, ನಾನು ತಮ್ಮ ಪರಿಚಯದ ಕಳ್ಳನಲ್ಲವೇ ಎಂದನು. ಅದು ಇರಲಿ, ಈಗ ಶ್ರೀಪತಿ ಸಾಹುಕಾರನ್ನು ತ್ವರೆ ಮಾಡಿ ಕಳಿಸಿಕೊಳ್ಳಿರಿ. ಅನಂತರ ನನ್ನ ಸಮಾಚಾರವೆಲ್ಲವೂ ತಿಳಿದು ಬರುವುದು ಎನ್ನಲು ರಾಜನು ಶ್ರೀಮತಿ ಸಾಹುಕಾರನನ್ನು ಕರೆಸಿದನು. ವಿಕ್ರಮನು, ವೈಶ್ಯನೇ, ನಿನ್ನ ಮನೆಯ ಚಿತ್ರಶಾಲೆಗೆ ಕರೆದುಕೊಂಡು ನಡಿ. ಅಲ್ಲಿ ಈ ಹಿಂದೆ ನಡೆದ ಅಘಟಿತ ಘಟನೆಯನ್ನು ಪ್ರತ್ಯಕ್ಷ ನಿನಗೂ ರಾಜನಿಗೂ ತೋರಿಸಬೇಕಾಗಿದೆ ಎನ್ನಲು ಎಂದು ನುಡಿಯಲು ಶ್ರೀಪತಿ ಸಾಹುಕಾರನು ಎಲ್ಲರನ್ನು ಕರೆದುಕೊಂಡು ಚಿತ್ರಶಾಲೆಗೆ ಬಂದನು. ಆಗ ವಿಕ್ರಮನು ಶನಿದೇವರನ್ನು ಪ್ರಾರ್ಥಿಸಿದನು. ಅವನು ಪ್ರಾರ್ಥಿಸುವುದೇ ತಡ, ಹಂಸವು ಸಜೀವಗೊಂಡು ತಾನು ನುಂಗಿದ ರತ್ನಹಾರವನ್ನು ಉಗುಳಿತು. ಇದನ್ನೆಲ್ಲವನ್ನು ಕಂಡು ಶ್ರೀಪತಿ ಸಾಹುಕಾರ, ಚಂದ್ರಸೇನ ರಾಜರು, ಅಲೋಲಿಕೆಯರು ಬೆರಗುಗೊಂಡರು. ಅಲೋಲಿಕೆ ವಿಕ್ರಮನನ್ನು ವರಿಸಲು ನಿಶ್ಚಯಿಸಿದಳು. ಬಹುಹರ್ಷಿತನಾದ ವೈಶ್ಯ ಸಾಹುಕಾರನು ತನ್ನ ಕನ್ನಿಕೆಯನ್ನು ವಿಕ್ರಮನಿಗೆ ಕೊಟ್ಟವನ ಚರಣಗಳಿಗೆ ಎರಗಿ ತನ್ನ ತಪ್ಪಿಗಾಗಿ ಕ್ಷಮೆ ಬೇಡಿದನು. ಚಂದ್ರಸೇನ ರಾಜನು ವಿಕ್ರಮಾರ್ಕನನ್ನು ಉದ್ದೇಶಿಸಿ, ಮಹಾಪುರುಷನೇ, ನಿನ್ನಿಂದ ಯಾವ ದೇಶವು ಪುನೀತವಾಗಿದೆ, ನಿನ್ನ ನಿಜ ನಾಮಧೇಯವನ್ನು ತಿಳಿಸಬೇಕು ಎಂದು ಭಿನ್ನವಿಸಿದನು. ಆಗ ವಿಕ್ರಮನ, ನಾನು ಉಜ್ಜಯಿನಿಯ ಅರಸನು, ನನ್ನ ಹೆಸರು ವಿಕ್ರಮನು ಎಂದೊಡನೆ ಚಂದ್ರಸೇನನು ಎದ್ದು ಹೋಗಿ ಸಾಷ್ಟಾಂಗವೆರಗಿ, ನನ್ನಿಂದ ಮಹತ್ತರ ಅನ್ಯಾಯವು ಘಟಿಸಿತು, ಕ್ಷಮಿಸಬೇಕೆಂದು ಬೇಡಿಕೊಂಡನು. ವಿಕ್ರಮನು, ನನಗೆ ಪ್ರತಿಕೂಲ ಗೃಹಸ್ಥಿತಿ ಇದರಿಂದ ಆಗ ನೀನು ಹಾಗೆ ಮಾಡಿದೆ. ಈಗ ಶನಿ ಕೃಪೆಯು ನನಗೆ ಒದಗಿರುವುದರಿಂದ ಹೀಗೆ ನುಡಿವೆ. ಇರಲಿ, ಇದು ನಿನ್ನ ದೋಷವಲ್ಲ, ಶನಿರಾಯನ ಅವಕೃಪೆಯೇ ಇದಕ್ಕೆ ಕಾರಣ. ಇದರಿಂದ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಗುರಿಯಾಗಿದ್ದೆನು ಎಂದು ನುಡಿದನು. ಅರಸನು ವಿಕ್ರಮನಿಗೆ ವಿಪುಲ ಸಂಪತ್ತನ್ನು ಕೊಟ್ಟನು. ಅಲ್ಲದೆ ಪದ್ಮಸೇನೆಯನ್ನು ವಿಕ್ರಮನಿಗೆ ಮದುವೆ ಮಾಡಿಕೊಟ್ಟನು. ವಿಕ್ರಮನನ್ನು ತನ್ನ ರಕ್ಷಣೆ ಮಾಡಿದ ಗಾಣಿಗೆ ಒಂದು ನಾಡನ್ನು ಉಂಬಳಿಯಾಗಿ ಕೊಡಿಸಿದನು. ಚಂದ್ರಸೇನ ರಾಜನ ಮತ್ತು ಶ್ರೀಪತಿ ಸಾಹುಕಾರನ ಅನುಮತಿ ಪಡೆದು ತನ್ನ ಉಭಯ ಪತ್ನಿಯರೊಂದಿಗೆ
ಚತುರಂಗದಳ ಸಮೇತನಾಗಿ ಉಜ್ಜಯಿನಿಗೆ ಹಿಂದಿರುಗಿದನು. ಉಜ್ಜಯಿನಿಯ ಪುರವಾಸಿಗಳು ವಿಕ್ರಮನ ಪುನರಾಗಮನದಿಂದ ಆನಂದಯುಕ್ತರಾದರು. ಆ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ವಿಕ್ರಮನು ತನ್ನ ಸಿಂಹಾಸನವನ್ನೇರಿದನು. ಮುಂದೆ ಅವನು ಶನೀಶ್ವರ ವ್ರತವನ್ನು ತಪ್ಪದೇ ಆಚರಿಸಿದನು. ಈ ಶನಿ ಮಹಾತ್ಮೆ ಯಾರು ಭಕ್ತಿಯಿಂದ ಓದುವರೋ ಅಥವಾ ಪಠಣ ಮಾಡುವರೋ ಅವರ ಸಂಕಟಗಳೆಲ್ಲವೂ ಪರಿಹಾರವಾಗುವು. ಶನಿದೇವನು ಪ್ರಸನ್ನನಾಗುವನು. ಶ್ರೀ ಶನಿ ದೇವಾಯ ನಮಃ. ಇತಿ ಶ್ರೀ ಶನಿ ಮಹಾತ್ಮಂ ಸಂಪೂರ್ಣಂ.